ಎಲ್ಲರೂ ಕೊಡ್ಬೇಡಿ ಸರ್, ಯಾರ್ಯಾರು ಬಂದಿದ್ದೀವಿ ಅಂತ ಅಲ್ಲಿ ಅಹಿಂದ ಚಳವಳಿಯ ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಪತ್ರಿಕಾ ಮಿತ್ರರೇ, ವೇದಿಕೆ ಮೇಲಿರ್ತಕ್ಕಂಥ ಅಹಿಂದ ಚಳವಳಿಯ ಎಲ್ಲ ರಾಜ್ಯ ಘಟ್ಟದ ಎಲ್ಲ ನನ್ನ ಸಹೋದರರಿಗೆ ಮಿತ್ರರೇ, ಪತ್ರಿಕಾಗೋಷ್ಠಿಯಲ್ಲಿ ಮಹಿಳಾ ವೇದಿಕೆಯ ಯೋಗೇಶ್ವರಿ ಅವರು, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಯೋಗೇಶ್ವರಿ ವಿಜಯ ಮೇಡಮ್ ಅವರು, ರಿಯಾಜ್ ಮೊಹಮ್ಮದ್ ಅವರು, ಪ್ರಜ್ವಲ್ ಸ್ವಾಮಿ ಅವರು, ಅಶೋಕ್ ಕುಮಾರ್ ಅವರು, ವೆಂಕಟೇಶ್ ಅವರು, ದಾಸ್ ಪ್ರಕಾಶ್ ಅವರು, ಸುಬ್ಬಣ್ಣ ನಾಗರಾಜ್ ಅವರು, ಸುರೇಂದ್ರ ಅವರು, ನನ್ನ ಹೆಸರು ರಾಜ್ಯ ಜಂಟಿ ಮುಖ್ಯ ಸಂಚಾಲಕರಾಗಿ ಎನ್ ವೆಂಕಟೇಶ್ಗೌಡ ಅಂತ. ಮಾನ್ಯರೇ, ಈ ಪತ್ರಿಕಾಗೋಷ್ಠಿ ರಾಜ್ಯದಲ್ಲಿ ಬಹುಸಂಖ್ಯಾತರಾಗಿರುವ ಅಹಿಂದ ಅಂದರೆ ಅಲ್ಪಸಂಖ್ಯಾತರು, ಹಿಂದುಳಿದರು ಮತ್ತು ದಲಿತ ಸಮುದಾಯಗಳನ್ನು ಸಂಘಟಿಸೋದು, ಈ ಸಮುದಾಯಗಳ ಒಳಗೆ ಬಡತನ ರೇಖೆಗಿಂತ ಕೆಳಗಿನವರಿಗೆ ಆರ್ಥಿಕ ಶಕ್ತಿ ಕಲಿಸೋದು, ಭವಿಷ್ಯತ್ತಿಗೆ ಶಕ್ತಿಯುತಗೊಳಿಸುವುದು, ದೇಶದಲ್ಲಿ ಅಸಮಾನತೆ ನಿವಾರಣೆ ಮಾಡಿ ಭಾರತ ಸಂವಿಧಾನದ ಸಮಪಾಲು ಸಮಬಾಳು ತತ್ವದಡಿ ಸಮ ಸಮಾಜ ನಿರ್ಮಾಣ ಮಾಡುವ ಗುರಿ ಇಟ್ಟುಕೊಂಡು ಈ ಸಂಘಟನೆ ಸ್ಥಾಪಿಸಲಾಗಿದೆ. ಈ ಉದ್ದೇಶಗಳಿಗಾಗಿ ರಾಜ್ಯದ ಉದ್ದಗಲಕ್ಕೂ ಅಹಿಂದ ಸಮುದಾಯಗಳ ಚಳವಳಿ ರೂಪಿಸುವ ಪಕ್ಷಾತೀತ ಕೇಡರ್ ಬೇಸ್ ಸಂಘಟನೆ ಇದಾಗಿದೆ. ರಾಜ್ಯದಲ್ಲಿ ಹಾಲಿ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯನವರ ಮೂರ್ತ ರಾಮಮೋಹನ್ ಹುಳೆ ಒಂದು ನಿಮಿಷ ಹೇಳ್ತೀನಿ, ದಯವಿಟ್ಟು ಹೇಳಿ. ಮೂಲತಃ ರಾಮಮನೋಹರ್ ಲೋಹಿಯಾ ಅವರ ಅನುಯಾಯಿ ಮತ್ತು ಅವರ ಸಿದ್ಧಾಂತದ ಸಮಾಜದ ಬಳುವಳಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾರತ ಸಂವಿಧಾನದ ಆಶಯಗಳು ಸಕಾರಗೊಳಿಸುವ ಮನೋಭಾವಕ್ಕೆ ಬದ್ಧತೆ ಹೊಂದಿರುವ ರಾಜಕಾರಣಿ, ಪೆರಿಯಾರ್ ಕುವೆಂಪುರಂಥ ಮೋಟ್ಯ ಕಂದಾಚಾರಗಳನ್ನು ವಿರೋಧಿಸುವ ಗುಣವುಳ್ಳ ನಾಯಕ, ಜಾತ್ಯತೀತ ತತ್ವಗಳನ್ನು ತನ್ನ ವೈಯಕ್ತಿಕ ಬದುಕುವ ಜೀವನದಲ್ಲಿ ಅಳಿಸಿಕೊಂಡಿರುವ ರಾಜಕಾರಣಿ ಮಾನ್ಯ ಶ್ರೀ ಸಿದ್ದರಾಮಯ್ಯವರು. ಶ್ರೀ ಸಿದ್ದರಾಮಯ್ಯನವರ 2013 ಮತ್ತು 2018ರವರೆಗೆ ಮೊದಲ ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವಧಿಯಲ್ಲಿ ಅವರು ಹಲವು ಭಾಗ್ಯಗಳನ್ನು ಬಡವರಿಗಾಗಿ ನೀಡಿದ್ದಾರೆ. ಇದರಿಂದ ಶೇಕಡ 80ಕ್ಕೂ ಹೆಚ್ಚಿರುವ ಅಹಿಂದ ಸಮುದಾಯಗಳು ಜನರು ಉತ್ತಮವಾಗಿ ಬದುಕಲು ಸಹಾಯವಾಗಿದೆ. ಬಡತನ ರೇಖೆಗಿಂತ ಕೆಳಗಿದ್ದ ಸಮುದಾಯಗಳು 3 ಹೊತ್ತು ಹೊಟ್ಟೆ ತುಂಬ ಊಟ ಮಾಡಿವೆ. ಇಂತಹ ಕಾರ್ಯಕ್ರಮದಿಂದ ಅವರ ಒಳಗಿನ ಗುಣ ಮತ್ತು ಬದ್ಧತೆಗಳು ಸಾಬೀತಾಗಿವೆ. ಶ್ರೀ ಸಿದ್ದರಾಮಯ್ಯನವರು ರಾಜಕೀಯ ಆದ್ಯತೆ ಮತ್ತು ಬದ್ಧತೆಗಳನ್ನು ಒಪ್ಪಿ 2023ರಲ್ಲಿ ರಾಜ್ಯ ವಿಧಾನಸಭೆಗೆ ಜರುಗಿದ ಸಾರ್ವತ್ರಿಕ ಚುನಾವಣೆಯಲ್ಲಿ ಪುನಃ ಕಾಂಗ್ರೆಸ್ ಸರ್ಕಾರವನ್ನು ರಾಜ್ಯದ ಬಹುತೇಕ ಅಹಿಂದ ಸಮುದಾಯಗಳು ಕೈಹಿಡಿದಿದೆ. ಈ ಅವಧಿಯಲ್ಲಿ ಅಹಿಂದ ಸಮುದಾಯಗಳ ಜೊತೆಗೆ ಉಳಿದ ಎಲ್ಲರಿಗೂ ಅವರು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿದ್ದಾರೆ. ಫಲವನ್ನು ರಾಜ್ಯದ ಎಲ್ಲರೂ ಉಣ್ಣುತ್ತಿದ್ದಾರೆ. ರಾಜ್ಯದ ಒಟ್ಟಾರೆ ಜನಸಂಖ್ಯೆಯಲ್ಲಿ ಅಂದಾಜು ಲಿಂಗಾಯತರು 12% ಮತ್ತು ಒಕ್ಕಲಿಗರು 10%. ಉಳಿದಂತೆ
ಹಿಂದುಳಿದ SC ST ಜಾತಿಗಳು ಅಲ್ಪಸಂಖ್ಯಾತರು ಒಟ್ಟು ಜನಸಂಖ್ಯೆಗೆ 80%, ಬಹುಸಂಖ್ಯಾತರಿದ್ದರು SC ST OBC ಮೈನಾರಿಟಿಸ್ಗಳಲ್ಲಿ ಮುಖ್ಯಮಂತ್ರಿಯ ಪದವಿಗೇರಿದ ಸಂಖ್ಯೆ ಕಡಿಮೆ. ಸ್ವತಂತ್ರ ನಂತರ ಹೆಚ್ಚು ಪಾಲು ಮೊದಲ 2 ಜಾತಿಗಳ ಪಡೆದಿವೆ. ಉಳಿದ ಬಹುಸಂಖ್ಯಾತ ಜಾತಿಗಳು ಮುಖ್ಯಮಂತ್ರಿ ಪದವಿಗೇರುವಲ್ಲಿ ಜೊತೆಗೆ ರಾಜಕೀಯ ಶಕ್ತಿ ಗಳಿಸುವಲ್ಲಿ ವಂಚಿತರಾಗಿದ್ದಾರೆ. ಈ ಕಾರಣದ ಜೊತೆಗೆ ಹಲವು ಕಾರಣದಿಂದ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಸ್ವತಂತ್ರ ಮತ್ತು ಭಾರತ ಸಂವಿಧಾನ ಅನುಷ್ಠಾನದ 75 ವರ್ಷ ಕಳೆದರೂ ಸಮಾಜ ನಿರ್ಮಾಣವಾಗಿಲ್ಲ, ಅಸಮಾನತೆ ಮುಂದುವರೆದಿದೆ. ಉಲ್ಲೇಖಿತ ಬಹುಸಂಖ್ಯಾತ ಜಾತಿಗಳ ದಿನಗಳಲ್ಲಿ ಹಿಂದುಳಿದುವಿಕೆ, ಬಡತನ ಮುಂದುವರೆದಿದೆ. ಈ ಅಪರಾಧ ಹೊಣೆಗಾರಿಕೆಯನ್ನು ಮುಂದುವರೆದ ಜಾತಿಗಳು ತೆಗೆದುಕೊಳ್ಳುತ್ತಿಲ್ಲ. ಬದಲಿಗೆ ಮತ್ತಷ್ಟು ಅಧಿಕಾರ ಮತ್ತು ಬಲವನ್ನು ನಿರಂತರವಾಗಿ ಅವರೇ ಪಡೆಯಲು ಬಯಸುವುದು ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾದದ್ದು. ಸಾಮಾಜಿಕ ಕಳಕಳಿಯ ಅಧಿಕಾರ ಶ್ರೀ ಸಿದ್ದರಾಮಯ್ಯನವರಿಂದ ಮುಖ್ಯಮಂತ್ರಿ ಪದವಿಯನ್ನು ವಾಪಸ್ಸು ಪಡೆಯುವ ಆ ಸ್ಥಾನದಿಂದ ಅಸ್ಥಿರಗೊಳಿಸುವ ಹುನ್ನಾರ ಷಡ್ಯಂತ್ರಗಳನ್ನು ರಾಜ್ಯದ ಅಹಿಂದ ಸಮುದಾಯಗಳ ಪರವಾಗಿ ಈ ಅಹಿಂದ ಸಂಘಟನೆಯು ಕಟುವಾಗಿ ಖಂಡಿಸುತ್ತದೆ. ಇಂತಹ ಸಾಮಾಜಿಕ ಕಳಕಳಿಯ ಅಧಿಕಾರ ಶ್ರೀ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಪದವಿ ಬಿಟ್ಟುಕೊಡಿ ಎಂದು ಕೇಳುತ್ತಿರುವ ಮಾನ್ಯರು ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕೆಂದು ವಿನಂತಿಸುತ್ತೇನೆ. ಪ್ರಾಮಾಣಿಕ ಸಾಮಾಜಿಕ ಬದ್ಧತೆಯಿಂದ ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪದವಿಯಿಂದ ಕೆಳಗೆ ಇಳಿಸಿದಲ್ಲಿ ಉಲ್ಲೇಖಿತ ಅಹಿಂದ ಸಮುದಾಯಗಳು ಈ ಸಂಘಟನೆ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಪ್ರತಿಭಟನೆ ಹಾದಿ ಹಿಡಿಯುತ್ತೇವೆಂದು ಈ ಮೂಲಕ ಸಂಬಂಧಪಟ್ಟವರಿಗೆ ಎಚ್ಚರಿಕೆ ನೀಡುತ್ತಿದ್ದೇವೆ. ಜೊತೆಗೆ ಈ ರಾಜ್ಯದಲ್ಲಿ ಮಾಡಲ್ಪಟ್ಟಿರುವ ಜಾತಿ ಗಣತಿ ವಿವರಗಳನ್ನು ಆದಷ್ಟು ಬೇಗ ಬಿಡುಗಡೆಗೊಳಿಸಬೇಕೆಂದು ಈ ಸಂಘಟನೆಯು ಸರ್ಕಾರವನ್ನು ಒತ್ತಾಯಿಸುತ್ತದೆ. ದಯವಿಟ್ಟು